ನಮ್ಮ ರಾಜ್ಯಕ್ಕೆ ಸಿದ್ದರಾಮಯ್ಯ ಅವರು ಸಿಎಂ ಆದರೆ ಮೈಸೂರಿನ ಮಟ್ಟಿಗೆ ಮಾತ್ರ ಈ ಮರಿಗೌಡರೇ ಚೀಫ್ ಮಿನಿಸ್ಟರ್. ಅದು ಯಾವುದೇ ಅಧಿಕಾರಿ ಆಗಲಿ, ಅದು ಯಾವ ರಾಜಕಾರಣಿನೇ ಆಗಲಿ, ಎಲ್ರಿಗೂ ಸಿಎಂಗಿಂತ ಈತನ ಮಾತೇ ವೇದವಾಕ್ಯ. ಮೈಸೂರಲ್ಲಿ ಸಿಎಂ ಹೇಳಿದ ಕೆಲಸ ಆಗುತ್ತೋ ಬಿಡುತ್ತೋ, ಆದರೆ ಈ ಮರಿಗೌಡರು ಹೇಳಿದ ಕೆಲಸ ಆಗಲೇಬೇಕು. ಆಗದಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ಜಿಲ್ಲಾಧಿಕಾರಿ ಸಿ ಶಿಖಾ ಅವರ ಪ್ರಕರಣವೇ ಸಾಕ್ಷಿ. ಮೈಸೂರಲ್ಲಿ ಡಿಸಿ ದೂರಿಗೆ ಇಲ್ಲ ಕಿಮ್ಮತ್ತು. ಕರ್ತವ್ಯಕ್ಕೆ ಅಡ್ಡಿಪಡಿಸಿ ನಿಂದಿಸಿದ ಕುರಿತು ಖುದ್ದು ಠಾಣೆಗೆ ತೆರಳಿ ಮೈಸೂರು ಜಿಲ್ಲಾಧಿಕಾರಿ ಸಿ ಶಿಖಾ ಅವರೇ ದೂರು ನೀಡಿದ್ದಾರೆ. ಇದಾಗಿ 5 ದಿನಗಳು ಕಳೆದರೂ ಮೈಸೂರು ಪೊಲೀಸರು ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿಲ್ಲ. ಕಾರಣ ಡಿಸಿ ದೂರು ನೀಡಿದ್ದು ಕೇವಲ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ಮರಿಗೌಡನ ವಿರುದ್ಧವಲ್ಲ, ಮುಖ್ಯಮಂತ್ರಿಗಳ ಆಪ್ತ ಕೆ ಮರಿಗೌಡ ವಿರುದ್ಧ. ಮರಿಗೌಡ ಸಿಎಂ ಆಪ್ತ ಅಷ್ಟೇ ಅಲ್ಲ, ನಗರದ ಹಲವು ಹಿರಿಯ ಪೊಲೀಸ್ ಅಧಿಕಾರಿಗಳ ಕುಲಬಾಂಧವ. ಹೀಗಾಗಿ ರಾಜಿ ಸಂಧಾನದ ಮೂಲಕ ಪ್ರಕರಣಕ್ಕೆ ಇತಿಶ್ರೀ ಹೇಳಿಸುವ ಕಸರತ್ತು ನಡೆದಿದೆ. ಅಷ್ಟಕ್ಕೂ ಮರಿಗೌಡ ವಿರುದ್ಧ ಭಾರತೀಯ ದಂಡ ಸಂಹಿತೆ 353 ಹಾಗೂ 506 ಅಡಿ ಪ್ರಕರಣ ದಾಖಲಾಗಿದೆ. ಈ ಪ್ರಕರಣಗಳು ಜಾಮೀನು ರಹಿತ ಪ್ರಕರಣಗಳಾಗಿವೆ. ಅಲ್ಲದೆ ಅಕ್ರಮ ಕೂಟ ಕಟ್ಟಿಕೊಂಡು ಬಂದು ಗಲಭೆ ಮಾಡಿದ ಪ್ರಕರಣದಲ್ಲಿಯೂ 143, 147, 341, 349 ಅಡಿಯೂ ದೂರು ನೀಡಲಾಗಿದೆ. ಆದರೆ ಪೊಲೀಸರು ಮಾತ್ರ ಯಾವುದೇ ಕ್ರಮ ಕೈಗೊಂಡಿಲ್ಲ. ಪ್ರಕರಣವನ್ನು ದಾಖಲಾಗಿದೆ ಮತ್ತು ಅದು ತನಿಖೆಯಲ್ಲಿದೆ ಮತ್ತು ಪ್ರಕರಣದ ಮಹತ್ವವನ್ನು ಅರಿತುಕೊಂಡು ಇದರ ತನಿಖೆಯನ್ನು ACP ಮಟ್ಟದ ಅಧಿಕಾರಿಯವರು ಮಾಡ್ತಾ ಇದ್ದಾರೆ. ಈಗಾಗಲೇ ತನಿಖೆಯಲ್ಲಿರೋದ್ರಿಂದ ಅದರ ಹೆಚ್ಚಿನ ವಿವರಗಳನ್ನು ಕೊಡಲಿಕ್ಕೆ ಆಗುತ್ತೆ. ಮಾತುಕತೆ ಮೂಲಕ ಸಮಸ್ಯೆ ಇತ್ಯರ್ಥ ಮಾಡಿಕೊಳ್ಳುವಂತೆ ಶಿಖಾ ಪತಿ ಮಂಡ್ಯ ಡಿಸಿ ಅಜಯ್ ನಾಗಭೂಷಣ್ ಅವರಿಗೆ ಸಿಎಂ ಸಿದ್ದರಾಮಯ್ಯ, ಗೃಹ ಇಲಾಖೆ ಸಲಹೆಗಾರ ಕೆಂಪಯ್ಯ ಕೂಡ ಸಲಹೆ ನೀಡಿದ್ದಾರೆ ಎನ್ನಲಾಗಿದೆ. ಇನ್ನು ಸಿಎಂ ಸಿದ್ದರಾಮಯ್ಯ ನಡೆಗೆ ಮಾಜಿ ಸಚಿವ ಶ್ರೀನಿವಾಸ್ ಪ್ರಸಾದ್ ಕಿಡಿಕಾರಿದ್ದಾರೆ. ಪೊಲೀಸ್ನವರು ಕೂಡ ಭಾಳ ಸೀರಿಯಸ್ ಆಗಿ ತಗೊಂಡು ಕಾಣ್ತಾ ಇರಲಿಲ್ಲ ಇಟ್ಟಿರ್ತಾರೆ. ಯಾಕೆಂತ ಹೇಳಿದ್ರೆ ಅವರು ಮುಖ್ಯಮಂತ್ರಿಯ ಜೊತೆಲಿ ಇರ್ತಕ್ಕಂಥವ್ರದ್ದು ಅನ್ಯಾಯ ಅಂತ. ಮುಖ್ಯಮಂತ್ರಿಗಳು ಹೇಳಿದಾಗೆ ಅವ್ನು ನಮ್ಮ ಪಕ್ಷ ಸಾಮಾನ್ಯ ಕಾರ್ಯಕರ್ತ ಅಂತ ಹೇಳ್ಬಿಟ್ರು ವಿಧಾನಸಭೆಯಲ್ಲಿ. ಹಾಗಲ್ಲ, 25 ವರ್ಷಗಳಿಂದ ಇವ್ರ ಒಡನಾಟ, ಇವರಿಗೆ ಬಹಳ ಮುಖ್ಯ ಸಲಹೆಗಾರರಾಗಿ ನಿಂತಿರ್ತಕ್ಕಂಥವ್ರು, ಇವರ ಬಲಗೈ ಬಂಟ ಎಲ್ರಿಗೂ ಗೊತ್ತಿದೆ. ಯಾಕೆ ಹೀಗೆ ಮಾತಾಡ್ತೀರ? ಇತ್ತ ಮರಿಗೌಡ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ನಿನ್ನೆ ನಜರ್ಬಾದ್ ಠಾಣೆಯ ಎದುರು ಡಿಸಿ ಅಭಿಮಾನಿಗಳು ಪ್ರತಿಭಟನೆ ನಡೆಸಿದ್ದಾರೆ. ಇಷ್ಟೆಲ್ಲ ಒತ್ತಡಗಳ ಮಧ್ಯೆಯೂ ಪೊಲೀಸರು ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸದೇ ಇರೋದು ನಿಜಕ್ಕೂ ಶೇಮ್. ರವಿ ಪಾಂಡವಪುರ, ಸುವರ್ಣ ನ್ಯೂಸ್, ಮೈಸೂರು. ಅಚ್ಚರಿಯಾಗುತ್ತಲ್ವಾ? ಒಬ್ಬ ಡಿಸಿ ದೂರಿಗೆ ಕಿಮ್ಮತ್ತಿಲ್ಲ ಅಂತಂದ್ರೆ ಇನ್ನು ಜನಸಾಮಾನ್ಯರ ಗತಿ ಏನಾಗಬೇಡ. ಸಿಎಂಗೆ ಬಹಳ ಆಪ್ತ ಅನ್ನೋ ಕಾರಣಕ್ಕೆ ಮಾಡಿದ್ದೇ ಆಟನ, ಅವ್ರು ಆಡಿದ್ದೇ ಆಟನ, ಅದಕ್ಕೆ ಯಾವುದೇ ರೀತಿಯಾದಂತಹ ಕಡಿವಾಣ ಇಲ್ವಾ? ಅಚ್ಚರಿಯಾಗುತ್ತೆ. ಪೊಲೀಸರು ಯಾವಾಗ ಕ್ರಮವನ್ನು ತೆಗೆದುಕೊಳ್ತಾರೆ, ಇದಕ್ಕೆಲ್ಲದಕ್ಕೂ ಯಾವಾಗ ಇತಿಶ್ರೀ ಹಾಡ್ತಾರೆ, ಕಾದ್ ನೋಡೋಣ. ಆಶಾಭಾವನೆಯಿಂದ ನಾವು ಇರಬಹುದಷ್ಟೇ.